where every child leaves the school is a potential child laborer and a brick candidate for people's exploitation. And we do not want this to happen. So we invest on every child to make sure they get right education. ಪಾಂಚಜನ್ಯ ವಿದ್ಯಾಪೀಠ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ನಾನು. ನನ್ನ ಹೆಸರು ಪುಟ್ಟಲಕ್ಷ್ಮಮ್ಮ ಅಂತ. ನಮ್ಮ ಶಾಲೆಗೆ ಕಳೆದ 2 ವರ್ಷಗಳಿಂದನೂ ಸಹ ಯುವ ಬೆಂಗಳೂರು ಅವರಿಂದ ಶಾಲಾ ಮಕ್ಕಳುಗಳಿಗೆ ಬಡ ಮಕ್ಕಳಾದ್ದರಿಂದ ಅವರಿಗೆಲ್ರಿಗೂ ಸಹ ಸಮವಸ್ತ್ರವನ್ನು ದಾನ ಮಾಡಿರ್ತಾರೆ. ಅವರು ತುಂಬ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಕುಂದವಿ ಅಂತ ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿದ್ದೀನಿ. ನಮ್ಮ ಶಾಲೆ 56 ವರ್ಷಗಳಿಂದ ನಡೀತಾ ಇದೆ. ಯುವ ಬ್ಯಾಂಗ್ಳೂರು ಅವರು ಬಂದ ಮೇಲೆ ನಮ್ಮ ಶಾಲೆಯಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ಆಗ್ತಾ ಇದೆ. ಅಂದರೆ ಅವರು ಎಲ್ಲ ಸ್ಕೂಲ್ ನೀಡ್ಸು ನಮಗೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕಾದ್ರೆ ಸ್ಕೂಲ್ ಯೂನಿಫಾರ್ಮ್ಸ್, ಸ್ಕೂಲ್ ಬ್ಯಾಗ್ಸ್ ಮತ್ತು ಎಲ್ಲ ಪುಸ್ತಕಗಳು, ನೋಟ್ಬುಕ್ಸು. ನಮ್ಮ ಶಾಲೆ ತಮಿಳ್ ಮೀಡಿಯಮ್ ಆಗಿದೆ. ಆದರೆ ಮಕ್ಕಳೆಲ್ಲ ಬರೋದು ತಮಿಳ್ನಾಡಿಂದ ಬರ್ತಾ ಇದ್ದಾರೆ. ಆದ ಕಾರಣ ಕನ್ನಡ ಸ್ವಲ್ಪ ಕಠಿಣವಾಗಿರುತ್ತೆ. ಅದನ್ನು ನಾವು ಕಿರಣ್ಜಿ ಅವರಿಗೆ ಹೇಳಿದ್ವಿ. ಅವರು ಈಗ ಕನ್ನಡ ಟೀಚರ್ ರಮ್ಯಾ ಅಂತ ಕಳಿಸ್ತಾ ಇದ್ದಾರೆ. ಅವರು ಕನ್ನಡ ಅಕ್ಷರಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಈಗ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಕನ್ನಡ ಭಾಷೆಯನ್ನು ಕಲಿತಾ ಇದ್ದಾರೆ. ನಿನ್ನ ಶ್ರದ್ಧೆಯು ಬೇಕು ಮನಕ್ಕೆ, ಹೊಸ ನಂಬಿಕೆ ಮೂಡಲಿ ಜಗಕ್ಕೆ, ಮನಸ್ಸಿದ್ದರೆ ಮಾರ್ಗ ಎಂಬುವ ಮಾತೆ ಕೊನೆವರೆಗೆ. ಓ ನೇಸರ ಬಡಿದೆಬ್ಬಿಸು, ಗುರಿ ತೋರಿಸೋ ಗುರುವಾಗು ನೀ ಚೆಲ್ಲುವ ಬೆಳಕಲ್ಲಿಯೇ ಪಯಣ. When I first came to this school, I saw that the children did not know the basics of English. But now, after 10 months of hard work by all the spoken English teachers, we can see that the children are at least making an attempt to converse in English amongst themselves. Hi, my name is Prashant P. I am studying in 8th standard. My father's name is Prabhakaran. He is a painter. My mother's name is Samuda. She is a homemaker. I can speak better English now. ನಮ್ಮ ಕ್ಲಾಸಸ್ ನಡೀತಾ ಮಕ್ಕಳಲ್ಲಿ ತುಂಬ ಇಂಪ್ರೂವ್ಮೆಂಟ್ ನೋಡಿದ್ದೀವಿ. ತುಂಬ ಡಿಸಿಪ್ಲಿನ್ಡ್ ಆಗಿದ್ದಾರೆ, ಪೊಲೈಟ್ ಆಗಿದ್ದಾರೆ. ನಾವು ಹೇಳ್ಕೊಟ್ಟಿರೋ ಪಾಠನ ಅವ್ರ ಜೀವನದಲ್ಲಿ ಅಳವಡಿಸ್ತಾ ಇದ್ದಾರೆ. ಆ ಇಂಪ್ರೂವ್ಮೆಂಟ್ ನಮಗೆ ಕಾಣಿಸ್ತಾ ಇದೆ. ನನ್ನ ಹೆಸರು ಲಿಂಗಪ್ಪ, 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಮ್ಮ ತಂದೆ ಹೆಸರು ಶಿವಪ್ಪ, ನಮ್ಮ ತಾಯಿ ಹೆಸರು ಮಲ್ಲಮ್ಮ. ನಮ್ಮ ತಂದೆ ಗಾರೆ ಕೆಲಸ ಮಾಡ್ತಾರೆ, ನಮ್ಮ ತಾಯಿ ಮನೆಯಲ್ಲಿರ್ತಾರೆ. ಪ್ರತಿ ವಾರ ಅಕ್ಕ ಅಣ್ಣ ಒಂದು ಲೈಫ್ ಸ್ಕಿಲ್ ಪಾಠ ಹೇಳ್ಕೊಡ್ತಾರೆ. ಉದಾಹರಣೆಗೆ ಕ್ಲೀನಿನೆಸ್, ಪಂಚುವಾಲಿಟಿ. ಅದನ್ನು ನಾನು ತುಂಬ ಅದನ್ನು ಪಾಲಿಸ್ತಾ ಇದ್ದೀನಿ. ಮೊದಲು ನಮ್ಮ ತಂದೆ ತಾಯಿ ಟೀಚರ್ ಮಾತಾಡ್ತಿಲ್ಲ, ಕೇಳ್ತಾ ಇದ್ದೀನಿ. More importantly, when a girl walks out of the school willing to go to college, there's a great sense of pride for us. Hi, my name is Firdaus Fatima. I am studying in 8th standard. My father's name is Muhammad Jadid. He is a auto driver. My mother's name is Praveer. She is a homemaker. I can speak English better now thanks to your Global Foundation. Today, we're able to do this all only because of the trust you have placed. We have seen our partners who visit the school come back completely transformed, and with the fact that change is possible through education. Through all this, our dream is to make India a nation fit for change, and your partnership matters. We are grateful for your partnership. Thank you so much.